ಯಾಕಂದ್ರ ಏನ ಮಾತಾಡು ಏನ ವ್ಯವಹಾರ ಮಾಡು ವ್ಯವಹಾರ ಕರೆಕ್ಟ್ ಇರ್ಬೇಕು. ಹೌದು ಹೌದಿಲ್ಲ? ಯಾಕಪ್ಪ ಅಂತಂದ್ರೆ ಯಾಕಂದ್ರೆ ನಮ್ಮಲ್ಲಿ ಅಂತದ ನಡೆಯಂಗಿಲ್ಲ. ಹೌದು. ಮೊದಲ ನಮಗ್ ಬರ್ಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ್ತೀವಿ, ಸ್ಪಷ್ಟವಾಗಿ ಹೇಳ್ತೀವಿ. ಹೌದಿಲ್ಲ? ಹೌದು. ಯಾಕಂದ್ರೆ ನಮಗ್ ಬಂದಿತ್ತು ಅಂದ್ರೆ ಎಷ್ಟು ತಿಳಿದೈತಿಪ್ಪ ಅಂತ ಹೇಳಿರ್ತೀವಿ, ನಮಗ್ ಬರ್ಲಿಲ್ಲ ಅಂದ್ರೆ ನಮಗ್ ಬಂದಿಲ್ಲ ಕುಲ್ಲ ಹೇಳಿರ್ತೀವಿ. ಅದನ್ನ ನೀವು ಮುಚ್ಚಿಟ್ಕೊಂಡು ಹೋಗಿ ಯಾವಾರ ನೀವು ಮಾಡಕ್ ಹೋಗ್ಬೇಡ್ರಿ. ಮತ್ ಹಿಂಗ ಮುಚ್ಚಿಟ್ಕೊಂಡು ಹೋಗು ಯಾವಾರ ನೀವು ಮಾಡಿದ್ರೆ ನೀವು ಎಂದೆಂದೂ ಮುಂದೆ ಬರಂಗಿಲ್ಲ, ತಲೆಯಾಗಿಟ್ಕೋರಿ ನೀವು. ಹೌದಿಲ್ಲ? ಹೌದು. ಯಾಕಂದ್ರೆ ನಾವು ಕೇಳೇವಣ್ಣ, ಅವ್ರು ಕೇಳ್ಯಾರ ನಾವೊಂದ್ 2-3 ಕೇಳೇವಿ. ಕೇಳಿದ್ರಿಪ್ಪ. ಏನ್ ಕೇಳೇವಿ? ಯಾವ್ಯಾವ್ರಿಪ್ಪ? ಯಾವಂದ್ರ ಆಕಾಶವಾಣಿ ಅದು. ಹೌದು. ಏನ ಆ ಬೀರ ದೇವರ ತಾಯಿ ಗರ್ಭದೊಳಗಿದ್ದಾಗ ಆಕಾಶವಾಣಿ ಮಾಡಿ ಹೇಳಿದ. ಹೌದು. ಏನ್ ಹೇಳ್ದ? ಏನ್ ಹೇಳಿದ್ರಿ? ನಿಮ್ಮ ಅಣ್ಣ ತಂದಿರ್ತಕ್ಕಂತ ವಿಷಯದ ಬುತ್ತಿ ಹೆಮ್ಮಿಲಿ ಉಣಿಬೇಡ ತಾಯಿ. ಹೌದು. ಅದ್ರೊಳಗ ವಿಷ ಅದ. ಮನ್ಯಾಣ ಬೆಕ್ಕಿಗೆ ಹೋಗಿ ತಂದಿರ್ತಕ್ಕಂತ ಶೀರಿ ಕುಬಸ ನಡಗಂಬಕ್ಕೆ ಸುತ್ತು ಅದು ಬೆಂಕಿ ಹತ್ತದ ಅಂತ ಹೇಳಿದ್ದ. ಹೌದು. ಆ ಮಗನ ಮಾತು ಕೇಳಿ ಆಕಾಶವಾಣಿ ಮಾತು ಕೇಳಿ ಅಣ್ಣ ಬಂದ ಬಳಕ ಸೂರಮದೇವಿ ಹಂಗ ಮಾಡಿದಳು. ಹೌದು. ಹಂಗ ಇದರಂತೆ ಇನ್ನೊಬ್ಬ ಆಕಾಶವಾಣಿ ಮಾಡಿ ಸೂರಮದೇವಿಗೆ ಒಂದು ಮಾತು ಹೇಳ್ಯಾನ. ಏನ ಆ ಮಾತು ಏನು ಹೇಳ್ಯಾನು, ಅವನ ಹೆಸರು ಏನಾತ ನಾವು ಕೇಳೇವಿ. ಇವ್ರು ಏನ್ ಮಾಡ್ಯಾರು? ಪರಮಾತ್ಮ ಬೇಕಾರ ರೇವಣಸಿದ್ 2 ಮಂದಿನ ಬಿಟ್ರೆ ಯಾರು ಹೇಳಿರ್ಕಿಲ್ರಿ. ಇದ್ರೊಳಗೆ ನೀವು ಯಾವತ್ತು ತಿಳ್ಕೋರಿ. 2 ತಿಳ್ಕೋರಿ ಅಂದ್ರೆ ಇದು ಹಳ್ಳು ಹುಡುಗರು ರಮೇಶ್ದಂಗ ಮಾಡಕೈತಿರಿ ಏನದು? ಚಾಕ್ಲೇಟ್ ಕೊಟ್ಟು ನಿಮಗೆ ನೇರ ಯಾವಾಗ ಬರ್ತೈತಿ ಅದನ್ನ ಹೇಳ್ರಿ. ಹೌದು. ಅದ್ರ ನಾವು ಸರಿ ರೀತಿವು ಬೇಕಾದ್ರೆ ತಪ್ಪು ರೀತಿವು. ಹೌದು. ಹೌದಿಲ್ಲ? ಹೌದು. ಮತ್ತೇನ್ ಕೇಳಿವಿ? ಅದು ಯಾವ ಮಾತು ಹೇಳ್ಯಾರು ಅಂತ ಕೇಳಿವಿ. ಮಾತಿನ ನನಕ ನೆನಪ ತೆಗ್ದಿಲ್ಲ ಅವ್ರು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದರಂತೆ ಮತ್ತೊಂದು ಮಾತ. ಯಾವ್ದ್ರಿಪ್ಪ? ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರ ಆ ರಾಮಾಯಣದೊಳಗ ರಾಮನ ಭಕ್ತ ಹನುಮಂತ. ಹೌದು. ಎದಿಯನ್ನ ಶೀಳಿ ರಾಮ ಸೀತಾನ ತೋರ್ಸ್ಯಾನು. ಹೌದು. ಹೌದಿಲ್ಲ? ಹೌದು. ಎದಿಯನ್ನ ಶೀಳಿ ರಾಮ ಸೀತಾನ ತೋರ್ಸ್ಯಾನು. ಹಂಗ ಹಾಲು ಮತದೊಳಗ ಒಬ್ಬ ಸಿದ್ಧ. ಹೌದು. ಎದಿ ಹರದ ದೇವರ ತೋರ್ಸ್ಯಾನು. ಆ ಸಿದ್ಧನ ಹೆಸರೇನು, ಆ ದೇವರ ಹೆಸರೇನು ಅಂತ ನಾವು ಕೇಳೇವಿ. ಅವ್ರು ಏನ್ ಹೇಳ್ರಪ್ಪ? ಅವ್ರು ಹೇಳಿದ್ರು, ಹೇಳ್ಯಾರ ಉತ್ತರ ಕರೆಕ್ಟ್ ಹೇಳ್ಯಾರ, ನಾನು ತಪ್ಪಣಂಗಿಲ್ಲ. ಖರೆ ದೇವ್ರಾಗ ಹೆಚ್ಚು ಹೇಳ್ಯಾರ ಇವ್ರು. ಹೇಳ್ಯಾರು. ಹೆಂಗ್ ಹೇಳ್ಯಾರು? ಹೌದು. ಸೊಲ್ಲಾಪುರದ ತಂದಿ ಮುದ್ದನಗೌಡ ತಾಯಿ ಸುಗ್ಗಲದೇವಿ ಮಗ ಸಿದ್ದರಾಮ. ಹೌದು. ಸಿದ್ದರಾಮ ಎಲ್ಲಿ ದಿನನಿತ್ಯ ಕೈಲಾಸಕ್ಕೆ ಹೋಗಿ ಬರ್ತಿದ್ದ. ಹೌದು. ಕೈಲಾಸಕ್ಕೆ ಹೋಗಿ ಆದಿನಂದಿ ಬಸವಣ್ಣಗೆ ಭೇಟಿಯಾಗಿ ಬರ್ತಿದ್ದ. ಹೌದು. ಅವಾಗ ಇಲ್ಲಿ ಮಂದಿ ಕೇಳಾಕೈತತ್ತ, ಏನಂತಾರೆ? ದಿನನಿತ್ಯ ಕೈಲಾಸಕ್ಕೆ ಹೋಗ್ತಿ, ಅಲ್ಲಿ ಏನಾಯ್ತು ಅಂತ ಕೇಳಿದ್ರತ್ತ. ಅಲ್ಲಿ ಆದಿ ಬಸವಣ್ಣದನ, ಬಸವಣ್ಣಗೆ ಭೇಟಿಯಾಗಿ ಬರ್ತೀನಿ ಅಂತಂದತ್ತ. ಹೌದು. ಹಂಗಾದ್ರೆ ಅಲ್ಲಿ ಅದಾನ ಇಲ್ಲಿ ಅದಾನ ಕೇಳಿರತ್ತ. ಇಲ್ಲಿ ಅದಾನಲ್ಲ ಅಂದತ್ತ. ಹೌದು. ಇಲ್ಲಿ ಅದಾನಲ್ಲ ಅಂದ್ರೆ ಎಲ್ಲಿ ಅದಾನ ಅಂತ ಕೇಳಿದ್ರತ್ತ. ಎದಿ ಹರದ ಕಿಶನ್ ಆದಿ ಬಸವಣ್ಣನ ತೋರ್ಸ್ಯಾನ, ಮತ್ತೆ ಶಿವ ಪಾರ್ವತಿನ ತೋರ್ಸ್ಯಾನ ಅಂತ ಇವ್ರು ಉತ್ತರ ಹೇಳ್ಯಾರು. ಉತ್ತರ ಸರಿಯಾದ, ನಾನ್ ತಪ್ಪಣಂಗಿಲ್ಲ. ಕರೆ ತೋರ್ಸಿದ್ ಬಸವಣ್ಣ ಅಷ್ಟ ಮಾತ್ರ ಅವ, ಶಿವ ಪಾರ್ವತಿನ ತೋರ್ಸಿಲ್ಲ ಅವ. ಹೌದು. ಹೌದಿಲ್ಲ? ಯಾಕಂದ್ರ ಭಂಡಾರದೊಳಗ ನಿತ್ತು ಸತ್ಯ ಸಿದ್ಧರ ಜಾಡಿ ಒಳಗ ನಿತ್ತು ಸುಳ್ಳು ಮಾತಾಡುವಂಗಿಲ್ಲ. ನೀ ಹೇಳಿರ್ತಕ್ಕಂಥ ಉತ್ತರ ಸರಿ ಅದ. ಖರೆ ಶಿವ ಪಾರ್ವತಿ ಇಲ್ಲಲ್ಲಿ ಬಸವಣ್ಣ ಒಬ್ಬನೇ ತೋರ್ಸ್ಯಾನ. ಅದ್ರ ಉತ್ತರ ಇದು. ಹೌದು, ಬರಬರ್. ಹೌದಿಲ್ಲ? ಮತ್ತ ಮುಂದ ಆ ಬೀರ ದೇವ್ರ ತಾಯಿ ಗರ್ಭದೊಳಗಿದ್ದಾಗ ಬೆಂಕಿ ಊಟ ಉಣಿಬೇಡ ಅಂತ ಹೇಳಿದ. ಸೂಲಿಗಿತ್ತಿ ಸುಬ್ಬವ್ವನಾಗವ್ ಬಂದಾಗ ಒಬ್ಬಕಿನ ಬಾಯಿ ಮೇಲೆ ಒದ್ದ, ಒಬ್ಬಕಿನ ನಡಿನ ಮ್ಯಾಗ ಒದ್ದ. ಮುಂದೆ ಜ್ಯೋತಿಷಿಯಾಗಿ ಬಂದು ಕಳಿವಿನ ಆರ್ಯನಗೌಡ ಆರ್ಯನಕ್ಕೆ ಕಳಿಸತ್ ಹೇಳಿದ. ಅವಾಗ ಯಾಕೆ ಬೀರ ದೇವ್ರು ಹೇಳಿಲ್ಲ ಅಂತ ಕೇಳಾನ. ಏನ್ ಹೇಳ್ರಿಪ್ಪ? ಇವ್ರು ಹೇಳಿದ್ರು ಮುಂದೆ ಅವನು ಸಾಕಷ್ಟು ಪವಾಡ ಆಗುವಿದ್ದು, ಅದಕ್ಕಾಗಿ ಇವ್ ಹೇಳಲಿಲ್ಲ. ಹೌದ್ರಿಪ್ಪ. ಹೌದು. ಹೌದು. ಹೌದಿಲ್ಲ? ಅದಕ್ಕ ಯಾಕಂದ್ರೆ ದಯವಿಟ್ಟು ಅಂತಾವ ಏನ್ ಹೇಳಕ್ ಹೋಗ್ಬೇಡ್ರಿ. ಹೌದು. ಅವ ವಿಷಯ ಬ್ಯಾರೆ ಅದಾವ. ಹೌದು. ಯಾಕಂದ್ರೆ ನೀವು ಹೇಳ್ತಿದ್ರಿ ಅಂದ್ರೆ ನಾವು ವಿಷಯ ಕುಲ್ಲ ಮಾಡ್ತಿದ್ವಿ. ಕರೆ ನೀವು ಮುಚ್ಚಿಟ್ಟಿರ ನಾವು ಮುಚ್ಚಿಡ್ಬೇಕಾಗ್ತದ. ಹೌದು. ಅದಕ್ಕೆ ಹಾದಿ ಬ್ಯಾರೆ ಅದ. ನೋಡುನು ಮುಂದಿನ ಪಾಳೆ ಬತ್ತು ಏನಾರೇ ದೇವ್ರು ಸಾಧಿಸಿ ಕೊಟ್ಟ ಅಂದ್ರ ಹೇಳುನು. ಇಲ್ಲ ಮತ್ತ ಮುಂದಿನ ಸ್ಟೇಜ್ನಾಗ ಕೂಡಿ ಅಂದ್ರೆ ಆಯ್ಲರಿ ಚರ್ಚೆ ಮಾಡೋನು. ಹೌದು. ಹೌದಿಲ್ಲ? ಅದಕ್ಕೆ ಮತ್ತ ಇವು 3 ಮುಗುದಿಲ್ಲ, ಮತ್ತ ಮೂರ್ ಹಾಕ್ಯಾರ ಅವ್ರು. ಹೌದ್ರಿಪ್ಪ. ಅವು 3 ಮುಗುದಿಲ್ಲ, ಮತ್ತ 3 ಚವಾಗ್ಯಾವು. ಹೇಳೋಣ್ರಿ, ಅವು ಏನ್ ಬ್ಯಾಡ್ರಿ. ಇಲ್ಲ ಅಂದ್ರೆ ಭಂಡಾರ ಈ ಥರದ ಇನ್ನ ಹಿಂಗ ಉಳ್ದಾವ್ರಿ ಇವು. ಮತ್ತಿನ ಭಂಡಾರ ಕಂಬಳಿ ಭಂಡಾರ ತೋರಿ ಇರ್ಲಿ. ಇನ್ನೇನು ಮುಂದಿನ ಕೆಲಸ ಆಗು ಮಾತಲ್ಲ. ಇನ್ನು ನಾವು ಹಳ್ಳಿ ಹಾಕ್ರೆ ಅವ್ರಿಗೆ ಹೇಳಕ್ ಬರಂಗಿಲ್ಲ. ಇನ್ನು ಅವ್ರು ಹೇಳಿದ್ರು ನಾವು ಹೇಳ್ಕೊತ್ಕೋತ್ರ ಅವ್ರು ಹಾಲು ಅನ್ಕೋತ್ಕೊಂಡವ್ರ ಇನ್ನು ಹಂಗಾಗುವ. ಇನ್ನು ಭಂಡಾರ ಮತ್ತು ಕಂಬಳಿ. ಹೌದು. ಹೌದಿಲ್ಲ? ಈಗ ಭಂಡಾರದ ಭಾಳ ಚಂದ ಮಾತಾಡಿದ್ರು ಅವರು. ಹೌದು. ಭಂಡಾರದ ಏನು ಮಾತಾಡಿದ್ರು? ಏನೂ ವಿಷಯ ಕೊಟ್ಟಿಲ್ಲ ಅವರು. ಹೌದು. ಯಾಕಂದ್ರ ಆ ರಗಡು ಒಂದು ಗುಂಡೆ ಮೊಸರ ಮಾಡಿ ಮಜ್ಜಿಗೆ ಕಡದ್ರ ಕರೆ ಬೆಣ್ಣಿನ ಹೊಂಟಿಲ್ಲ ಅಲ್ಲಿ. ನೀವು ಬೆಣ್ಣಿ ಎಡ್ ತೆಗದಿರಿ ಎತ್ತಿದ್ರಾಗ
ರವಿಗಿರಿ ಕಡಿಬೇಕಲ್ಲ ಬಾರ್ 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 ಇಲ್ಲ ಬಂಡಾರ ಪಾಲ ಹಿಡ್ದಿರಿ ದೊಡ್ಡ ಪಾಲ ಹಿಡ್ದಿರಿ ಅಗದಿ ಎರಿ ಹೊಲ ಹಿಡ್ದಿರಿ ಕರೆ ನಿಮಗ್ ಬೆತ್ತಾನ ಮಾಡಕ್ ಬರುವ ಹೌದ್ರಿಪ್ಪ ನಮಗ್ ಮಡ್ಡಿ ಹೊಲ ಬಿಟ್ಟಿರಿ ಮತ್ತ ಇರ್ಲಿ ಯಾಕಂದ್ರ ಪಾಲಿಗೆ ಬಂದದ್ದು ಪಂಚಾಮೃತ ಹೌದು ಬಂದದ್ದು ಉಣ್ಬೇಕಾಗೈತಿ ಹೌದು ಹೌದಿಲ್ಲ ನೀವ್ ಎರಿ ಹೊಲ ಹಿಡ್ಕೊಂಡವ್ರು ನಿಮಗ್ ಬೆಳಸಕ್ ಏನಾಗೈತಿ ಹೌದು ಬಂಡಾರದ ವಿಷಯ ಸಾಕಷ್ಟು ಅದಾವ್ರಿಪ್ಪ ಅದಾವು ಬಂಡಾರದ ವಿಷಯ ಏನು ಕೊಟ್ಟಿರಿ ನೀವು ಹೌದು ಹೇಳಿದ್ರ ಅವ್ರು ಏನತ್ತ ನನ್ನ ಮಾಳಿಂಗರಾಯ ಹೌದು ಡಂಕನಾಡ ದೈಗೊಂಡಗೌಡ ಕ್ವಾಣೂರು ಮಠದಕ್ಕ ಕರಿ ಕಟ್ಟಿದ ಹಬ್ಬ ಹಾಕಿದ್ದ ಮಾಳಿಂಗರಾಯ ದಂಡ ಕರ್ಕೊಂಡು ಬರ್ತಿದ್ದ ಎಲ್ಲಿ ಕೃಷ್ಣಾ ನದಿ ದಾಟಿ ಹೋಗುವಂತ ಸಂದರ್ಭದೊಳಗ ಹೌದಿಲ್ಲ ಕೃಷ್ಣಾ ನದಿ ದಾಟಿ ಹೋಗುವಂತ ಸಂದರ್ಭದೊಳಗ ಅಲ್ಲಿ ಅಂಬಿಗನ ಆಸರ ಇಲ್ಲಾತು ಅಂಬಿಗ ಅಲ್ಲಿ ದಾಡ್ಸಲಾರದಕ್ಕಾಗಿ ಮಾಳಿಂಗರಾಯ ಕಂಬಳಿ ಹಾಸ್ಯಾನ ಕಂಬಳಿ ಮ್ಯಾಗ ಅವನ ದಂಡ ಪಾರಾಗಿ ಹೋಗ್ಯಾದ ಹೌದು ಅಲ್ಲಿ ಕಂಬಳಿ ಪವಾಡ ಆಗ್ಯದ ಗುರುಜಿ ಅವ್ರ ಮುಂದೆ ಬಂಡಾರ ಹೋಗೋದಾರ ಆಯ್ತು ಕಂಬಳಿ ಆಚಾರ ಅಂತ ಹೇಳ್ತಾರ ಅವರು ಅಲ್ಲ ಇದು ಕಂಬಳಿ ಇರ್ಲಾರ್ದೆ ನಿಮ್ ಬಂಡಾರದ ಕೆಲಸ ಏನು ನಡೆಯಂಗಿಲ್ಲ ಹೌದು ಇಲ್ಲಿ ಬಾಳ ಮಾತಾಡೋದು ಬೇಡ ಇಲ್ಲಿ ಕಂಬಳಿ ಹಾಯ್ಸೇವಿ ಹೌದು ಹೌದಿಲ್ಲ ಹೌದು ಕಂಬಳಿ ಹಾಯ್ಸೇವಿ ಕಂಬಳಿ ಮ್ಯಾಗ ಬಂಡಾರ ಚೀಲ ಐತೋ ಬಂಡಾರ ಚೀಲ ಮ್ಯಾಗ ನನ್ನ ಕಂಬಳಿ ಐತೋ ಇಷ್ಟ ಹೇಳಿ ಹೌದು ಯಾಕ್ರಿ ಹೇಳ್ತಾರ ಅವ್ರು ಬಂಡಾರ ದೊಡ್ಡದಿತ್ತಂದ್ರ ಬಂಡಾರ ತಳಗಿರ್ಬೇಕಾಗಿತ್ತು ನನ್ನ ಕಂಬಳಿ ಹೊರಬೇಕಾಗಿತ್ತು ಹೌದು ಮತ್ ಇವತ್ತು ನನ್ನ ಕಂಬಳಿ ಮ್ಯಾಗ ಬಂಡಾರ ಚೀಲ ಕೂತತಿಪ್ಪ ಅಂತಂದ್ರೆ ನನ್ನ ಕಂಬಳಿ ದೊಡ್ಡದಾತು ಬಂಡಾರ ದೊಡ್ಡದಾತು ನೀನೇ ಹೇಳ್ತಾರಪ್ಪ ಮುಂದಿನ ಸಲ ಹೇಳ್ತಾರ ಅವ್ರು ಯಾಕ್ರಿ ಹೌದು ಹಂಗ ಯಾಕಂದ್ರ ಸಿದ್ಧರಿಗೆ ಧರ್ಮರಿಗೆ ಧಕ್ಕೆ ತರುವ ವ್ಯವಹಾರ ಆಗಬಾರ್ದು ಹೌದು ಹೌದಿಲ್ಲ ನಾವು ಮೊದಲೇ ಹೇಳಿವಿ ಯಾಕಂದ್ರೆ ಯಾರಲ್ಲಿ ಭೇದ ಮಾಡಕ್ಕೆ ಹೋಗಬೇಡ್ರಿ ಅಮ್ಮವ್ ಸಿದ್ದು ಅಷ್ಟೇ ಅದಾನ ಮಾಳಿಂಗ್ರನು ಅಷ್ಟೇ ಅದಾನ ಯಾಕಂದ್ರೆ ಒಂದೊಂದು ವಿಶೇಷ ಚರ್ಚೆಗಾಗಿ ಬರ್ತಿರ್ತಾವ ಹೌದು ಬರ್ಲಿಕ್ಕರೆ ಆ ಕಂಬಳಿ ಪವಾಡು ರಗಡದಾವ ಹೌದು ಬಂಡಾರ ಪವಾಡು ರಗಡದಾವ ಕಂಬಳಿ ಪವಾಡ ಮತ್ತೊಂದು ಹೆಂಗ್ರಿಪ್ಪ ದಾಮಾಜಿ ಪಂತ ಹೌದು ದಾಮಾಜಿ ಪಂತ ಬೀದರ್ ನಾಡಿನೊಳಗ ಒಬ್ಬ ರಾಜನ ಮನಿ ಒಳಗೆ ಕೆಲಸ ಮಾಡ್ತಿದ್ದ ಹೌದ್ರಪ್ಪ ಹೌದಿಲ್ಲ ಹೌದು ಒಬ್ಬ ರಾಜನ ಮನಿ ಒಳಗೆ ಕೆಲಸ ಮಾಡ್ತಿದ್ದ ಕೆಲಸ ಮಾಡುವಂತ ಸಂದರ್ಭದೊಳಗ ಆ ರಾಜನ ಮನಿ ಒಳಗೆ ಇರ್ತಿರ್ತಕ್ಕಂಥ ಕಾಳ ಕಡಿ ಬೀದರ್ ನಾಡಿನೊಳಗೆ ಬರಗಾಲ ಬಿತ್ತು ಹೌದು ಎಲ್ಲಾ ದಾನ ಮಾಡಿ ಖಾಲಿ ಮಾಡಿಬಿಟ್ಟ ಹೌದಿಲ್ಲ ಹೌದು ಎಲ್ಲಾ ರಾಜನ ಮನಿ ಒಳಗಿಂದ ಎಲ್ಲಾ ಖಾಲಿ ಮಾಡಿಬಿಟ್ಟ ರಾಜ ದಾಮಾಜಿ ಪಂತ್ಗ ಪೊಲೀಸ್ ಠಾಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಓದಿ ಅವನು ಜೈಲಿನೊಳಗೆ ಹಾಕಿಬಿಟ್ರು ಹೌದ್ರಿಪ್ಪ ಹೌದು ಯಾರನ್ನ ದಾಮಾಜಿ ಪಂತನ ಹೌದು ಓದ ಜೈಲಿನೊಳಗೆ ಹಾಕಿದ್ರು ಹಾಕಿದಂತ ಸಂದರ್ಭದೊಳಗೆ ದಾಮಾಜಿ ಪಂತನ ಹೇಳ್ತಿ ದಿನನಿತ್ಯ ಓದ ದಾಮಾಜಿ ಪಂತ ಊಟ ಕೊಡ್ತಿದ್ರು ಹೌದ್ರಿಪ್ಪ ಊಟಕ್ಕೆ ಓದು ಕೊಡ್ತಿದ್ರು ಹೌದಿಲ್ಲ ಹೌದು ಊಟಕ್ಕೆ ಓದು ಕೊಡ್ತಿದ್ರು ಒಂದು ದಿವಸ ಏನೋ ಗಡಬಡದೊಳಗ ಅವಾಗ ಕೊಡ್ತಿರ್ತಕ್ಕಂಥ ಬುತ್ತಿಯನ್ನ ಒಂದು ಕಂಬಳಿ ಎಲ್ಲಿಪ್ಪ ಅಂತಂದ್ರೆ ಒಂದು ಮಾಡ ಒಂದು ಕಪಾಟಿತ್ತು ಆ ಕಪಾಟಿನೊಳಗ ಕಂಬಳಿ ಮ್ಯಾಗ ಓದ್ ಬುತ್ತಿ ಇಟ್ಟಿದಳು ಬುತ್ತಿ ಇಟ್ಟು ಕೆಲಸ ಮಾಡ್ಕೊತ ಹೋಗಿದಳು ಅಂತ ಟೈಮ್ ಕಂಬಳಿ ಜೈಲಿಗೆ ಹೋಗಿ ಊಟ ಕೊಟ್ಟು ಬಂದದು ಮಾಸ್ತರ್ ಜೈಲಿಗೆ ಹೋಗಿ ಊಟ ಕೊಟ್ಟು ಬಂದದು ಕಂಬಳಿ ಹೌದಿಲ್ಲ ಹೌದ್ರಿಪ್ಪ ಇದೇ ರೀತಿ ದಿನನಿತ್ಯನೂ ಇಂಥ ಪವಾಡ ಮಾಡ್ಯದ ಕಂಬಳಿ ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದು ಯಾಕಂದ್ರ ಕಂಬಳಿ ಬಾಳ ಹೆಚ್ಚಿಂದ ಹೌದು ಯಾವ ಕೆಲಸಕ್ಕೆ ಒಯ್ತಿವೈ ದೇವರ ಬಡ್ಡ್ಯಾಗ ಹಾಸಾಕ ಕಂಬಳಿ ಬೇಕು ಮನೆಗೆ ಬೀಗರ ಬಂದ್ರ ಹಾಸಾಕ ಕಂಬಳಿ ಬೇಕು ಹೌದು ಹೌದಿಲ್ಲ ಮದುವೆಯಾಗ ಕಂಬಳಿ ಬೇಕು ಹೌದು ಮತ್ತ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ನೀವು ಈಗ ಹೆಣ್ಗಂಡು ಮಾಡುವಾಗ ಮಾತಾಕತ್ತಿ ಮಾಡ್ತಿರ್ತಾರ ಕಂಬಳಿ ಎಲ್ಲಿ ಕೂತು ಮಾಡ್ತಿರ್ತಾರ್ರಿ ಕಂಬಳಿ ಮ್ಯಾಗ್ರಿಪ್ಪ ಕಂಬಳಿ ಮೇಲೆ ಕೂತು ಮಾಡ್ತಿರ್ತಾರ ಆ ಮಾತಾಕತ್ತಿ ಮುಗಿತಪ್ಪ ಅಂತಂದ್ರ ಅವಾಗ ನಿಮ್ ಭಂಡಾರ ತಮ್ಮ ತಗೋರೇನು ಭಂಡಾರ ಅತ್ತಾರ ಅವಾಗ ಕರೆ ಅದಕ್ಕಿಂತ ಮೊದಲು ಏನ್ ಬೇಕು ಕಂಬಳಿ ಬೇಕು ಹೌದಿಲ್ಲ ಯಾಕಂದ್ರೆ ಕಂಬಳಿ ಅನ್ನೋದು ಬಹಳ ಹೆಚ್ಚಿಂದೈತಿ ಅದಕ್ಕೆ ನೋಡೋಣ ಮುಂದಿನ ಸಂದಿಗೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರೆ ನೋಡೋಣ ಯಾಕಂದ್ರೆ ಟಾಂಗಾನು ಏನ ಬಸ್ ಸ್ಟ್ಯಾಂಡ್ ಸನಿಯಕ್ಕೆ ಬಂದದ ಹೌದು ನಮ್ಮ ಕರಿಯಪ್ಪ ಸರ್ ಹೆಂಗೆ ಹೇಳ್ತಾರ ಹಂಗೆ ನೋಡ್ಲಾಕ್ ಬರ್ತದ ಒಂದು ಚಾಲ್ ಹಾಡಿ ಚಾನ್ಸ್ ಕೊಟ್ಬಿಡೋರು ಹೌದು ಅದು ಅಲ್ಲ ಬ್ಯಾರೆ ಯಾವ್ದು ತಂದ್ರೇನ್ರಿ ಬ್ಯಾರೆ ಗುರುತಿಲ್ರಿ ನಮಗೆ ಎಲ್ಲಿ ಸುಮ್ಮನೆ ನೋಡ್ರಿ ಸುಳ್ಳು ಹೇಳ್ಬಾರ್ದ್ರಿ ಸುಳ್ಳು ಹೇಳುವಂಗಿಲ್ರಿ ಗೊತ್ತಿತ್ತಂದ್ರೆ ಗೊತ್ತೈತಿ ಅಂತ ಹೇಳೋದು ಯಾಕಂದ್ರೆ ಅಲ್ಲಿ ಅಮ್ಮೌಷಧಿಗೆ ಮಾಳಿಂಗರಾಗ ಹಿಂಗಾಗಿತ್ತು ಹಿಂಗೆ ಮಾಳಿಂಗರಾಗ ಕರ್ದಾನ ಅಂತ ನಮಗೆ ತಿಳಿದಟ್ಟು ಹೇಳಿವಿ ಅಲ್ಲಿ ಅವ್ರದ್ದು ಆಗಿಲ್ಲಪ್ಪ ಬ್ಯಾರೆ ಐತಂದ್ರೆ ಇನ್ನು ಅವ್ರಿಗೆ ಗುರುನಾಥ ಬುದ್ಧಿ ಕೊಟ್ಟ ಅವ್ರ ಕಡೆ ಐತೆ ನಮ್ಮ ಕಡೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟ ಅಷ್ಟು ನಮ್ಮ ಕಡೆ ಐತಿ ಯಾಕಂದ್ರೆ ಸುಳ್ಳು ಹೇಳು ವ್ಯವಹಾರ ಬ್ಯಾಡ್ರಿ ಸುಳ್ಳು ಹೇಳ್ರಿ ಅದು ನಿಮಗೆ ಒಪ್ಪಂಗೂ ಇಲ್ಲ ಹೆಂಗ್ರಿ ನಮಗರಿ ಒಪ್ಪತೈತೆ ದೇವ್ರಿಗರಿ ಒಪ್ಪತೈತೆ ಒಪ್ಪಂಗಿಲ್ಲ ಯಾಕಂದ್ರೆ ದೇವರ ಮತ್ತು ನಿಮ್ಮಂಥ 4 ಮಂದಿ ಹಿರಿಯರು ಒಪ್ಪಬೇಕು ಅದಕ್ಕೆ ನಾವು ಮಾತಾಡೋ ಮಾತಕ್ಕೆ ನಾವು ಮಾಡೋ ಕಾಯಕಕ್ಕೆ ಅಂದ್ರೆ ಅದು ಹೇಳ್ಬೇಕು ಮತ್ತು ಸುಮ್ಮನೆ ಇಲ್ಲದೆ ಹೇಳ್ರಿ ಅದು ಯಾವುದು ಕೆಲಸ ಅಲ್ರಿ ಅದಕ್ಕೆ ಸುಮ್ಮನೆ ನೋಡ್ರಿ
ಅದು ಇಲ್ಲದ ಹೇಳಿ ಇಲ್ಲಿ ಚೊಣ್ಣ ತೋರಿಸಿ ವ್ಯವಹಾರ ಬೇಡ ನಮಗದ ಆ ಸರ್ ಹೇಳ್ದಂಗೆ ಬ್ಯಾರೆದವ್ರ ಜೋಡಿ ವಾದ ಆಗೈತಿ ಅಂತ ಅವ್ರು ಹೇಳ್ಯಾರ ಅದಾವ್ರಿ ಅವ್ರ ಕಡೆ ವಿಷಯ ರಗಡದಾವ ಅದಕ್ಕೆ ಅವ್ರ ಕಡೆನ ನಾವು ಭಾಳ ತಗೋಬೇಕಾಗೈತಿ ಕರೆ ಎಲ್ಲಿ ನೋಡೋಣ ಟೈಮ್ ಬಂದಾಗ ತೆಗಿಲಕ್ಕೆ ಬರ್ತದ ಅದಕ್ಕೆ ಭಾಳ ಮಾತು ಹೇಳೋದು ಬೇಡ ನೋಡೋಣ ಮುಂದೆ ಹೆಂಗೆ ಬರ್ತೈತಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ 4 ನುಡಿ ಚಾಲ್ ಹಾಡಿ ಚಾನ್ಸ್ ಕೊಟ್ಬಿಡೋಣ.